ಇದು ರಂಗರಾಯರದೊಡ್ಡಿ ರಾಮನಗರ ತಾಲೂಕು ರಾಮನಗರ ಡಿಸ್ಟಿಕ್ ಅಲ್ಲಿ ಇರೋದು. ಓಕೆ. ಇದು ಬಂದು ಸ್ಪೀಡ್ ಬೋಟ್ ಪರ್ ಪರ್ಸನ್ 150 ಇದೆ. ಸ್ಪೀಡ್ ಬೋಟ್ಗೆ 150 ನಾ? ಹೌದು, ಪರ್ ಪರ್ಸನ್ 150 ಇದೆ. ಮತ್ತೆ ಕಾಯಕ್ಸ್ ಇದೆ, ಅಲ್ಲೆಲ್ಲ ಹೋಗ್ತಾ ಇದೇವೆ ನೋಡಿ. ಕಯಾಕಿಂಗ್ ಅದು ಇಬ್ರಿಗೆ 250. ಇಬ್ರಿಗೆ 250. ಹಾಫ್ ಅನ್ ಅವರ್ ಡ್ಯೂರೇಷನ್ ಇರುತ್ತೆ. ಓಕೆ. ಹೌದು. ಮತ್ತೆ ಸ್ಪೀಡ್ ಬೋಟ್ ಇದೆ, ಮತ್ತೆ ಜೆಟ್ ಸ್ಕಿ ಇದೆ ಸರ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಜೆಟ್ ಸ್ಕಿ ಇದೆ. ಅದು ಫುಲ್ ರೌಂಡ್ ಒಂದ್ ಕೆರೆ ಇರುತ್ತೆ. 400 rupees ಪರ್ ಪರ್ಸನ್ ಇರುತ್ತೆ. ಪರ್ ಪರ್ಸನ್ 400 rupees ಇರುತ್ತೆ. ಓಕೆ. ಫ್ರೆಂಡ್ಸ್, ಫ್ಯಾಮಿಲೀಸ್, ಕಪಲ್ಸ್ ಎಲ್ಲಾನು ಬರ್ಬೋದು. ಓಕೆ. ಸೇಫ್ಟಿ ಜಾಕೆಟ್ ಸರ್, ಫುಲ್ ಸೇಫ್ಟಿ. ವಿತೌಟ್ ಸೇಫ್ಟಿ ನಾವು ಒಳಗಡೆ ಕುಂಡ್ರಿಸೋದು ಇಲ್ಲ. ಇವನ್ ಚಿಕ್ಕ ಮಕ್ಳಿಗೂ ಕೂಡ ಸರ್, ನೀವೇ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ. ಚಿಕ್ಕ ಮಕ್ಳಿಗೂ ಸಹ ನಾವು ಸೇಫ್ಟಿಯಿಂದ ಕರ್ಕೊಂಡು ಹೋಗ್ತೀವಿ. ಅದು ಓಕೆ ಸರ್, ಥ್ಯಾಂಕ್ ಯು. ಅಂಕ ಬೇಡ ಬೇಜಾಮ ಲೈಫ್ ಚೆಕ್. ಒಂದು ಫೋನ್ ಇರ್ತದಲ್ಲ, ಅದಕ್ಕೆ ಕೇಳಿದ್ದು. ಬೇಕು ಅಂತ ಏನ್ ಮಾಡಲ್ಲ ನಾನು. ಫೋನ್ ನಿಂದೆಲ್ಲ ಇಟ್ಕೊಂಡಿದ್ದೀರಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ವಿಡಿಯೋಗ್ರಾಫರ್ ತಗೊಂಡು ವಿಡಿಯೋಗ್ರಾಫರ್ ಥ್ಯಾಂಕ್ಸ್ ಅಣ್ಣ. ಯಾವ್ದಣ್ಣ ನಿಮ್ಗೆ ಈಗ ರೆಕಾರ್ಡ್ ಮಾಡ್ತಾ ಇರ್ಬೇಡ. ಈಗ ಯಾಕೆ ಜನ ಇಲ್ಲ ಅಂತ ನಿಂತಿದ್ದೀರಾ ನೀವು? ನಾವ್ ಕಯಾಕಿಂಗ್ ತಗೊಂಡೆ, ನಮ್ಗೆ ಬೇಡ ಇದು ಬೇಡ ನಮ್ಗೆ. ಕಯಾಕಿಂಗ್ ಐತಿ. ರಾಮನಗರ ನಿಮ್ದು? ಚನ್ನಪಣ್ಣನಾ? ಹೌದು, ಚನ್ನಪಣ್ಣ. ಓಮ್ನಳ್ಳಿ ನಮ್ದು. ಆ ಕಡೆ ಕೆಂಪೇಗೌಡ ಬಡಾವಣೆ. ಹೆಸರಾಗ ಹೋಗಿ ಬನ್ನಿ. ಅಣ್ಣ ಫ್ರಂಟ್ ಯಾವ್ದು? ಇದ ಫ್ರಂಟು? ನೀನ್ ಬ್ಯಾಕ್ ಬತ್ತೀಯ ಫ್ರಂಟ್ ಬತ್ತೀಯ? ಯಾವ್ದಾದ್ರು ನಮ್ದದೆ. ನಾ ಹಿಂದಕ್ಕೆ ಹೋಗ್ಲ? ಹಿಡ್ಕೊಳ್ಳೇದ ಕೊಡುವಂತ. ಓಕೆ. ಆಪೋಸಿಟ್ ಡೈರೆಕ್ಷನ್ ರೈಟ್ ಗೆ ಬರ್ತಾರೆ, ಲೆಫ್ಟ್ ಗೆ ಹೋಗ್ತಾರೆ, ಲೆಫ್ಟ್ ಗೆ ಬರ್ತಾರೆ, ಸ್ಟ್ರೈಟ್ ಹೋಗ್ಬೇಕು. ಎರಡು ಒಂದೇ ಕಡೆ ಹಿಂಗ್ ಮಾಡೋದು. ಸೂಪರ್ ಎಕ್ಸ್ಪೀರಿಯನ್ಸ್. ಒಂದ್ಸರಿನೂ ಪ್ಯಾಕಿಂಗ್ ಮಾಡಿರಲಿಲ್ಲ ನಾನು. ತುಂಬಾ ಚೆನ್ನಾಗೈತೆ. ಲೊಕೇಶನ್ ಚೆನ್ನಾಗದಲ್ಲ? ಲೊಕೇಶನ್ ಸೂಪರ್ ಆಗೈತೆ. ಲೊಕೇಶನ್ ಸಕ್ಕತ್ತಾಗದೆ. ಫಸ್ಟ್ ಟೈಮ್ ಬೈಕಿಂಗ್ 150 ಎಷ್ಟು? ಇಬ್ರಿಂದ ಇದಕ್ಕೆ 250 ಹೇಳಿದ್ದು. ಇಬ್ರಿಂದ 250 ಅಂದ್ರೆ ಮಾಡ್ಬೋದು. ಇದ್ ನಾವೇ ಇದ್ ಮಾಡ್ಬೇಕಲ್ಲ, ರೇಡ್ ಮಾಡ್ಬೇಕಲ್ಲ, ಅದಕ್ಕೆ. ಹಿಂದೆ ನೋಡು. ಆದ್ರೂ ಸ್ವಲ್ಪ ಮೀಟರ್ ಆಫ್ ಆಯ್ತದೆ. ಫೋನ್ ಇರೋದ್ರಿಂದ. ಫೋನ್ ಇರೋದಿಲ್ಲ ಇಲ್ದೆ ನನ್ಗೆ ಈಜು ಬರ್ತದೆ, ನನ್ಗೆ ಭಯ ಇಲ್ಲ. ಸ್ವಿಮ್ ಬರ್ತದೆ, ನಂಗೆ ಭಯ ಇಲ್ಲ. ಮತ್ತೆ ಲೈಫ್ ಜಾಕೆಟ್ ಐತೆ. ಬಟ್ ನಂದೇನು ಅಂದ್ರೆ ಫೋನು, ಮೈಕು, ಇದಕ್ಕೆ ಕ್ಯಾಮ್ರಾಗ್ ಬಿಡು, ಇದು ವಾಟರ್ ಪ್ರೂಫ್ ಕೇಸ್ ಐತೆ. ಭಯ ಇಲ್ಲ ನನ್ಗೆ, ಅದು ಇದ್ರದೇ ಭಯ. ಈಗ ಅಲೆ ಬೇರೆ ಬಂತು. ಯಾವ್ದೋ ಮೀನ್ ಹಿಡಿಯಕೊಂಡೋಗಿದೀವಿ ನಾವೀಗ. ಗಡ್ತದಲ್ಲ ಯಪ್ಪ, ಗಾಡ್ಸೋಡ ಕಟ್ಲಾ. ನಿಜವಾಗ್ಲೂ ಕಪಲ್ಸ್ ಅಂತ ಕೈಕಿಂಗ್ ಮಾಡ್ಲೇಬೇಡಿ, ಮಾಡ್ಕೊಳ್ಳಿ. ಧೈರ್ಯ ಇದ್ರೆ ಮಾಡ್ಬೋದೇನಿಲ್ಲ. ಲೈಫ್ ಜಾಕೆಟ್ ಅದೇ ಕಣ್ಣ, ಲೈಫ್ ಜಾಕೆಟ್ ಇದೆ ಅದ್ರಲ್ಲಿ. ಅದು ಆಳ ಮಾತ್ರ ಸರಿಯಾಗತ್ ಬಿಡಿದು ನೋಡಿದ್ರೆ. ಲೊಕೇಶನ್ ಲೊಕೇಶನ್ ಚಿಂದಿ ಆಗದೆ ಬಿಡು. ನೀರು ಕ್ಲೀನ್ ಆಗಿದೆ. ನೀರು ಕ್ಲೀನ್ ಆಗದೆ. ಸ್ಮೆಲ್ ಇಲ್ಲ ಅಲ್ಲಿ ನೀರು? ಸ್ಮೆಲ್ ಇಲ್ಲ. ಚೆನ್ನಾಗಿದೆ. ನಾನು ಸೀರಿಯಸ್ಲಿ ಒಂದ್ಸತಿ ನಾನು ಕಯಾಕಿಂಗ್ ಮಾಡಿರ್ಲಿಲ್ಲ. ನಾನು ಮಾಡಿರಲಿಲ್ಲ. ನಾನು ಕಣ್ವದಲ್ಲಿ ಒಂದ್ಸರಿ ಹೋದೆ. ಅವ್ನು ಎಷ್ಟು ಒಬ್ರಿಗೆ 300 ರೂಪಾಯಿನೂ ಹೇಳ್ದ ಅವನು. ಬಟ್ ಅದು ಏನು ಕಾಲ್ಗಂಡ್ 20 ನಿಮಿಷನೂ ಅಂದ. ಅದಕ್ಕೆ ಬಂದ್ಬಿಟ್ಟೆ. ಅದು ಪೀಸ್ಫುಲ್. ನೀನ್ ಅದೇನೋ ಊಟಿ ಅಂತ ಇದೆ ನೋಡ್ದ, ಹೆಂಗಿದದು? ಅಲ್ಲಿ ಯಾವ್ದೋ ಒಂದು ಬೋಟ್ ಹೌಸ್ ಬಿಟ್ಟಾರ ನೋಡಪ್ಪ, ಟೆರರಿಸಮ್ಗ. ಅಡಿಲ್ಲ ಅಲಾಡ್ತಾ ಇದೆ. ಇದ್ರಲ್ಲಿ ಅದೇ ಕಣ್ವ ರೆಸಾರ್ಟ್ ಅಲ್ಲಿ ಅದೇ ಕಯಾಕಿಂಗ್. ಆಮೇಲೆ ಇದು SRS ಬೆಟ್ಟದಲ್ಲೂ ಅದೇ ಚೆನ್ನಾಗದಲ್ಲ. ನಮ್ ರಾಮನಗರದಲ್ಲಿ ಇಂತ ಪ್ಲೇಸ್ ಮಾಡಿಕೊಂಡು ನಾವ್ ಅಲ್ಲಿ ಹೋಗ್ಬೇಕು. ನೀನ್ ಅದೇನೋ ಊಟಿಗೆ ಹೋಗು ಅಂತ ಇದಾರ ಬೆಳಗ್ಗೆದ್ದಿ. ರಾಮನಗರದಲ್ಲಿ ಎಂತ ಜಾಗ ಇದೆ, ಲೊಕೇಶನ್ ಮಾತ್ರ ಅಷ್ಟೇ ಸಕ್ಕತ್ತಾಗುತ್ತೆ. ಲೈಸೆನ್ಸ್ ತಗೋಬೇಕು ತಾನೆ ಇದಕ್ಕೆ? ಹಾ ಲೈಸೆನ್ಸ್. ಲೈಸೆನ್ಸ್
ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗೈತೆ. ಮತ್ತೆ ಕಯಾಕಿಂಗ್ ಯಾವತ್ತೂ ಮಾಡಿರ್ಲಿಲ್ಲ. ರಾಮನಗರದಿಂದ ಒಂದ್ 2 ಕಿಲೋಮೀಟರ್ ಆಗ್ಬೋದು. ಈ ಕಡೆ ಮಾಗಡಿಗೆ ಹೋಗ್ತಾರಲ್ಲ ಆ ರೋಡ್ ಬಂದ್ರೆ ರಂಗರಾಯದೊಡ್ಡಿ ಕೆರೆ ಅಂತ ಲೊಕೇಶನ್ ಅಲ್ಲಿ ಬರುತ್ತೆ. ಬನ್ನಿ, ಸೇಫ್ಟಿ ಜಾಕೆಟ್ ಇದೆ, ಆರಾಮ್ಸೆ ಮಾಡ್ಬೋದು, ಏನ್ ಭಯ ಇಲ್ಲ. ರೇಟು ಅಷ್ಟೇ ಇದಾಗಿದೆ, ಕಮ್ಮಿ ಆಗಿದೆ. ರೇಟ್ ರೀಸನಬಲ್ ಆಗಿದೆ, ಕೊಡ್ಬೋದು. 250 ಹಾಫ್ ಅನ್ ಅವರ್ ಹೇಳ್ತಾರೆ, 3/4 ಅವರ್ ಮಾಡ್ಬೋದು. ಅದ್ ನಮ್ ಕೆಪಾಸಿಟಿ. ನಮ್ ಹುಡುಗಿನ ಕರ್ಕೊಂಡ್ ಹೋಗೋಣ ಅನ್ಕೊಂಡ್ ನಾವ್ ಡ್ರೀಮ್ ಮಾಡಿಕೊಂಡ್ರೆ ನಾನ್ ನಿನ್ ಜೊತೆನೇ ಮಾಡೋದಾಗೋಯ್ತನಪ್ಪ. ಕರ್ಕೊ ಹೋಗೋದು ನಾನೇ ಬರ್ತೀನಿ ಅಂದಾನೆ. ಕರ್ಕೊ ಹೋಗು, ಯಾರು ಕರ್ಕೊ ಹೋಗು. ನಮ್ಗೆ ಇನ್ನೂ ಅದೃಷ್ಟನೇ ಕೊಟ್ಟಿಲ್ವಲ್ಲ ದೇವ್ರು. ಓಹೋ, ಅಪ್ಲೋಡ್ ಆದ ಕೇಳಿಸ್ಕೊತ ಬೇಡಿ ಯಾರೋ ಇದ್ದವ್ರು. ನೀನ್ ಹಿಡ್ಕೊಳ್ಳ, ನಾನೇ ಇದ್ ಮಾಡ್ತೀನಿ. ತಗೋ, ಫ್ರಂಟ್ ಹಿಡ್ಕೊಂಡು 1 ನಿಮಿಷ ಇರು. ದಾಂಡಲಿಲು ಇದೇ ತರ ತಾನೆ? ದಾಂಡೇಲಿ ರಿವರ್ ರಾಫ್ಟಿಂಗ್. ರಿವರ್ ರಾಫ್ಟಿಂಗ್ ಅದು ಇನ್ನೂ ಚೆನ್ನಾಗಿರ್ತದೆ. ಆಡ್ಬೇಕು. ಲೈಫ್ ಅಲ್ಲಿ ಎಂಜಾಯ್ಮೆಂಟ್ ಯಾವಾಗ ಸತಿ ಹೋಗೋದಿಲ್ಲ. ಸ್ಟ್ರೈಟ್ ಆಗಿ ಹಿಡಿಲ್ಲ, ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು. ಕಯಾಕಿಂಗ್ಗೆನೆ ಇಷ್ಟು ಖುಷಿ ಪಡ್ತಾ ಇದೀನಿ ನೋಡಿ. ತಿರ್ಗಿಸನೆ ಒಬ್ಬೊಬ್ಬರು ಒಂದೊಂದು ಖುಷಿ ಇರುತ್ತೆ. ಹೆಂಗ್ ರೆಡಿ ಮುಂದೆ ರೆಡಿ ಆದ್ರೂ ನೇಚರ್ ಬರೋಣ ಅಲ್ಲಿ ತಿರ್ಗಿಸಿ ಹಿಂಗ್ ಬರೋಣ. ಆದ್ರೂ ನೇಚರ್ ಕೊಡೋ ಖುಷಿ ಅದು ಕೊಡಲ್ಲ. ಒಬ್ಬೊಬ್ಬರಿಗೆ ಒಂಥರ ಖುಷಿ ಇರ್ತದೆ. ಇನ್ನು ಒಬ್ಬರಿಗೆ ವಿಡಿಯೋ, ಒಬ್ಬೊಬ್ಬರಿಗೆ ಪಾರ್ಟಿ ಮಾಡತ್ರ ಖುಷಿ ಇರ್ತದೆ, ಒಬ್ಬೊಬ್ರಿಗೆ ಟ್ರಾವೆಲಿಂಗ್. ಆದ್ರೂ ಈ ನೇಚರು ಮತ್ತೆ ನೇಚರ್ ಕೊಡೋ ಖುಷಿ ಅದು ಕೊಡಂತು ನನ್ನ ಪ್ರಕಾರ. ನನ್ಗೆ ಮದ್ವೆ ಆಗದಿರೋರ್ಗೆ ಮದ್ವೆ ಆಗೋ ಚಿಂತೆ, ಮದ್ವೆ ಆಗಿರೋರ್ಗೆ ಯಾಕಾದ್ರೂ ಮದ್ವೆ ಆದ್ನೋ ಚಿಂತೆ. ಒಬ್ಬೊಬ್ರಿಗೂ ಒಂದೊಂಥರ ಪ್ರಾಬ್ಲಮ್. ಈಗ ಅದೇ ಚಿಂತೆ ಇರೋದೇ, ಅದಕ್ಕೆ ಹೇಳ್ತಾ ಇದೀನಿ. ಏನ್ ಮಾಡೋಣ, 30 ವರ್ಷ ಆಯ್ತು, ಮನೇಲಿ ಬೈತಾ ಇದಾರೆ. ಅದ್ ನಿನಗೂ ಬೈತಾ ಇದಾರೆ, ಆದ್ರೆ ನೀನ್ ಹೇಳ್ಕೊಂತಾರೆ ಅಷ್ಟೇ. ಅವರು ಬಂಡೆ ಸುತ್ತ ಗ್ರೀನರಿ ಏನೋ ಒಂಥರ ಚೆನ್ನಾಗಿದೆ ಇದು ಲೊಕೇಶನ್. ಹಿಂಗೆಂಗ್ಲ ತಿರ್ಗಿಸೋದು ಇತ್ಲಾಗೆ? ಲೆಫ್ಟ್, ರೈಟ್ ಇದ್ರೆ ಲೆಫ್ಟ್ ಅದು ಚೆನ್ನಾಗಿದೆ ಪ್ಲೇಸ್. ಒಂಥರ ಎಲ್ಲ ಸೆಲ್ಫ್ ಡ್ರೈವ್, ಎಲ್ಲ ಸೆಲ್ಫ್. ಒಂದ್ ಹೋಟ್ಲ್ ಹೋದ್ರೆ ಸೆಲ್ಫ್ ಸರ್ವಿಸ್. ಒಂದ್ ಕಾರ್ ತಗೊಂಡ್ ಹೋಗ್ತೀನಿ ರೆಂಟ್ಗೆ ಅಂದ್ರೆ ಅದು ಸೆಲ್ಫ್ ಡ್ರೈವ್. ಈ ಕಾಯ್ಕಿಂಗ್ ಮಾರ ಇದು ಸೆಲ್ಫ್. ಇನ್ನ ಕೆಲವು ತಿಂಗಳುಗಳ ನಂತರ ಸ್ಪೀಡ್ ಬೋಟ್ನು ಸೆಲ್ಫ್, ನೀವೇ ತಗೊಂಡ್ ಹೋಗಿ ಅಂತಾರೆ, ದುಡ್ಡು ಇಸ್ಕೊಂಡು ಕೊಡ್ತಾರೆ. ಬಟ್ ಅದು ಏನ್ ಮಾಡ್ತಾರೆ ಗೊತ್ತೇ, ಹೊಂಟೋಗ್ಬಿಡ್ತಾರೆ ಅಂತ ಕೊಡಲ್ಲ. ಎಲ್ಲಾರು ಎತ್ಕೊಂಡು ಕಣ್ವಗಿಣ ಹೊಂಟೋದ್ರೆ ಹಿಂಗೆ ಏನು ರೋಡ ಮಾಡವ್ರೆ. ನಿನ್ ಬೇಕಾದ್ರೆ ಹೋಯ್ತಿ ಕಣಪ್ಪ. ಎಷ್ಟೊಂದು ಸ್ಪೀಡ್ ಆಗುತ್ತೆ ಗುರು. ಇಲ್ಲಿ ಯಾರು ಫೋನ್ಗಳವೆ ಜೋಬಲ್ಲಿ? ಸಾರಥಿ ಯಾರು? ಒಂಚೂರು ನಿಂತ್ಕೋಣ, ಮತ್ತೆ ನಾವು ಅಲ್ಲೊಬ್ರು ಕೈಕಿಂಗ್ ಮಾಡ್ತವ್ರೆ, ಈ ಕಡೆ ಒಬ್ರು ಮಾಡ್ತಾರೆ. ನಾನು ನೋಡಿರ್ಲಿಲ್ಲ ಕಂಡ್ಲ ಇದನ್ನ. ಆ ಬೋಟ್ ಬಂದಾಗ ನೋಡು ಅಲೆಗಳು ಹೆಂಗ್ ಬರ್ತವೆ. ಬಂದಾಗಲೇ ಬರುದು, ಅದೇ ಬರೋದು. ನೋಡಿರ್ಲಿಲ್ಲ. ಸಿಂಗಲ್ ಇದು ಕಯಾಕಿಂಗ್ ಸಿಂಗಲ್ ಬರ್ತದಾ? ಸಿಂಗಲ್ ಬರ್ತದೆ. ಸಿಂಗಲ್ ಇತ್ತಲ್ಲ ಅಲ್ಲಿ? ಸಿಂಗಲ್ ಇತ್ತಾ? ಸ್ವಲ್ಪ ಚಿಕ್ಕದಿರ್ತದೆ. ಯಾವ್ದು ಸ್ಪೀಡ್ ಬೋಟ್ ಅಲ್ಲ ಅದು? ಸ್ಪೀಡ್ ಬೋಟ್. ಸ್ಪೀಡ್ ಬೋಟ್ ಹೋಗ್ತಿದೆ ನೋಡಿ, ಅದು ಸಕ್ಕದಾಗಿರ್ತವಲ್ಲ ಬಾಬು. ಆ ಸ್ಪೀಡ್ ಮಾಡಿ ಸ್ಟೇಜ್ ಮಾಡೋರು. ಯಾಕೋ ನಮ್ಗೆ ಹೊಡೆಯೋಣ ಗೊತ್ತಾನ ನೋಡಪ್ಪ, ಬುದ್ಗಿದ್ ಬಿಟ್ಟನು ಫೋನ್ ಬೈತೆ. ಏನೊಳ್ಳೆ ಇದೋದಾಗ ಹೋಯ್ತಲ್ವದು. ಬಾಯ್. ನೋಡಿ ಬದೈತ್ ನೋಡ, ಅಲ್ಲೇ ಬದೈತಿ. ಈಗ ವಿಡಿಯೋ ಬಿಡ, ಅಲ್ಲೇ ಬಂತು. ಓ ಇದಂತೂ ನೆಕ್ಸ್ಟ್ ಲೆವೆಲ್. ಆದ್ರೆ ಭಯ ಆಗುತ್ತೆ. ಭಯ ಆಯ್ತದೆ. ಇದು ಯಾರು ಏನು ಓದ್ದೆ ಭಯ ಕಡ್ಲಲ್ಲ, ಇನ್ನೇನ್ ಭಯ ಇಲ್ಲ. ಆದ್ರೂ ಒಂದ್ ಕೆರೆ ಒಂದ್ ರೌಂಡ್ ಬರ್ಬೇಕು. ಸ್ಪೀಡ್ ಬೋಟ್ ಮಾತ್ರ ಸಕ್ಕತ್ತಾಗದೆ. ಫ್ಯಾಮಿಲಿ ತಾನೇ ಅದು? ಫ್ಯಾಮಿಲಿ ಅಂದ್ರೆ ಎಷ್ಟ್ ಜನ ಅವ್ರಲ್ಲಿ? ಒಂದ್ 10 ಜನ ಅವ್ರ? 10 ಜನ ಅವ್ರೆ. ಏನ್ ರೌಂಡ್ ಆಗ್ತಾವನೆ? ಏನ್ ಮಾಡ್ತಾನೆ ಅಲ್ಲೇ ಅಲ್ಲೇ ಹೆಂಗೆ ಬರ್ತದದು? ಅದು ಸಕ್ಕತ್ ಬಿಡು.
ಅಲೆ ಉಳಿತದೆ ಏ ಇದನ್ನ ಲವ್ ಬ್ಯಾಲೆನ್ಸ್ ಮಾಡ್ಲಾ ಸಿಂಗಲ್ ಅಲ್ಲ ಅದು ಸಿಂಗಲ್ ಬೋಟಿಂಗು ಸಕ್ಕತ್ ಮಾತ್ರ ಯಾರು ಅದು ಭಯ ಆಗುತ್ತಪ್ಪ. ಯಾವ್ದು ಅದಾ ಹಾ ಏನ್ ನಮ್ ರಾಮನಗರ ಗೋವಾಗಿಂತ ಏನ್ ಕಮ್ಮಿ ಇಲ್ಲ. ಅಲ್ಲೇ ನೋಡಿ ಹೆಂಗ್ ಗೊತ್ತಾದ ಅದು ಹೋಗಿದ್ದಕ್ಕೆ. ಯಾವರು ರಾಮನಗರನ ಚನ್ನಪಟ್ಟಣ. ಹಾ ಮಾಡ್ತೀನಿ ಯೂಟ್ಯೂಬ್ ಅಲ್ಲೇ ಬರ್ತೀರಾ ನೋಡ್ಬಿಡಿ. ಈ ಬಾಬು ಬ್ಯಾಲೆನ್ಸ್ ಮಾಡ್ಲಾ. ಓಕೆ ನೋಡಿದ್ರಲ್ಲ ರಂಗರಾಯ ದೊಡ್ಡಿ ಕೆರೆ ತುಂಬಾ ಚೆನ್ನಾಗಿದೆ, ಜಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಕಯಾಕಿಂಗು, ಸ್ಪೀಡ್ ಬೋಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಲೈಫ್ ಜಾಕೆಟ್ ಇಲ್ಲದೆ ಅವರು ಅಲೋ ಮಾಡಲ್ಲ, ತುಂಬಾ ಸೇಫ್ಟಿಯಾಗೆ ರೈಡ್ ನ ಕೊಡ್ತಾರೆ. ಮತ್ತು ಬೆಂಗಳೂರು ಮೈಸೂರು ಹೈವೇ ಇಂದ ಬೆಂಗಳೂರು ಮೈಸೂರು ಹೈವೇಯಲ್ಲಿ ರಾಮನಗರ ಬಸ್ ಸ್ಟಾಪ್ ಇದೆಯಲ್ಲ ಸಿಗ್ನಲ್, ಅಲ್ಲಿಂದ ಒಂದ್ 2 ಕಿಲೋಮೀಟರ್ ಆಗ್ತದೆ ಅಷ್ಟೇ. ಬನ್ನಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್.